ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 5ನೆಯ ಎಪಿಸೋಡ್ನಲ್ಲಿ ಸುಮಾರು 303 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 6ನೆಯ ಎಪಿಸೋಡ್ನಲ್ಲಿ 304ನೆಯ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ಉದ್ಧವನಿಗೆ ಕೃಷ್ಣ ವಾನಪ್ರಸ್ಥಾಶ್ರಮ ಬಗ್ಗೆ ವಿವರಣೆ ಕೊಡ್ತಾನೆ. ವಾನಪ್ರಸ್ಥಾಶ್ರಮ ಸ್ವೀಕರಿಸಿ ಸಾಧನೆಗೈದವನು ಋಷಿಲೋಕವನ್ನು ಹೊಂದುತ್ತಾನೆ. ವಾನಪ್ರಸ್ಥಾಶ್ರಮಿಯ ಜೀವನ ಉಳಿದೆಲ್ಲವರಿಗಿಂತ ತುಸು ಕಠಿಣ. ಅನ್ನಾದಿಗಳಂತಹ ಬೇಯಿಸಿದ ಪದಾರ್ಥವನ್ನು ಸ್ವೀಕಾರ ಮಾಡೋ ಹಾಗಿಲ್ಲ. ಆಯಾ ಕಾಲದಲ್ಲಿ ಅಲ್ಲದ ಪದಾರ್ಥಗಳು ಸ್ವೀಕಾರ ಮಾಡೋ ಹಾಗಿಲ್ಲ. ಬರ್ತಿರ್ತಾವೆ ನೋಡ್ರಿ ಒಮ್ಮೆಲ್ಲ. ಈಗ ಮೊನ್ನೆಲ್ಲ ಡಿಸೆಂಬರ್ ನವಂಬರ್ ಕೊನೆಗೆಲ್ಲ ಬಂದಿತ್ತು ಮಾವಿನಕಾಯಿಗಳು. ಅದು ಅಕಾಲದ್ದು. ಅಂಥವುಗಳನ್ನು ಸ್ವೀಕಾರ ಮಾಡತಕ್ಕದ್ದಲ್ಲ. ಗಡ್ಡೆ ಗೆಣಸು ಮತ್ತು ಆಯಾ ಕಾಲದ ತರಕಾರಿಗಳು, ಹಣ್ಣು, ಕಾಡಿನ ಧಾನ್ಯ ಅಂದರೆ ಬೇಯಿಸ್ಕೂಡುದು ಅಂತ ಅರ್ಥ. ಅಂಥವನ್ನು ಮಾತ್ರ ಉಪಯೋಗಿಸಬೇಕು. ಹೊಸ ಪದಾರ್ಥ ದೊರೆತಾಗ ಏನೋ ಸಂಗ್ರಹ ಮಾಡ್ಕೊಂಡು ಬಂದಿರ್ತಾನೆ, ಸಿಕ್ಕಿರ್ತದೆ, ಮತ್ತೊಂದು ಸಂಚಾರ ಮಾಡಿದ, ಸಿಕ್ಕಿತು. ಹೊಸ ಪದಾರ್ಥ ಸಿಕ್ಕಾಗ ಹಳೆಯ ಪದಾರ್ಥವನ್ನು ಸ್ವೀಕಾರ ಮಾಡತಕ್ಕದ್ದಲ್ಲ. ಅದಿರಲಿ ಅಂತ ಇಟ್ಕೊಂಡಿರ್ತಾನೆ, ಇನ್ನೊಂದು ಸಿಗ್ತದೆ. ಆ ಹೊಸದು ಸಿಕ್ಕಿದಾಗ ಹಳೆಯದನ್ನು ಬಿಟ್ಬಿಡಬೇಕು. ಅದು ಮೂಲ ಭಾಗವತದಲ್ಲಿ ಪುರಾಣಂತು ಪರಿತ್ಯಜೇತ್ ಅಂತ ಉಂಟು. ಯಾರೋ ಒಬ್ಬರು ಹಿಂಗೂ ಅರ್ಥ ಮಾಡಿರೋದಕ್ಕೆ. ಪುರಾಣಕ್ಕೆ ನೀವು ಯಾಕೆ ಬರ್ತಾ ಇಲ್ಲರಿ, ನಿಮಗೆ ಗೊತ್ತಿಲ್ವಾ? ವ್ಯಾಸರು ಹೇಳಿದ್ದಾರೆ ಪುರಾಣಂತೂ ಪರಿತ್ಯಜೇತ್, ಪುರಾಣ ಮಾತ್ರ ಬಿಟ್ಬಿಡಬೇಕು. ಅವರೇ ಹೇಳಿದಾರಲ್ರಿ, ಅದಕ್ಕೆ ನಾ ಬರ್ತಾ ಇಲ್ಲ. ಅರ್ಥ ಹಾಗಲ್ಲ. ಪುರಾಣಂ ಅಂದರೆ ಪ್ರಾಚೀನ ಅಂತ ಅರ್ಥ. ಆಗ ಹೇಳಿದಂತೆಯೇ ವಾನಪ್ರಸ್ಥಾಶ್ರಮಿ ಕಾಡಿನಲ್ಲಿರುವಾಗ ಸಂಚಾರ ಮಾಡ್ತಾ ಇರುವಾಗ ಒಂದು ಸಾಯಂಕಾಲಕ್ಕೆ ಮಧ್ಯಾಹ್ನಕ್ಕೆ ಆಹಾರ ಇಲ್ಲಿಂದ ಸಿಕ್ಕಿರ್ತದೆ. ಸಂಚಾರ ಮಾಡ್ತಾ ಮತ್ತೊಂದು ಚೂರು ಏನೋ ಸಿಕ್ತು. ಹೊಸದಾಗಿ ಸಿಕ್ಕಿದಾಗ ಹಳೆಯದನ್ನು ಬಿಟ್ಟು ಬಿಡಬೇಕು, ಅದನ್ನು ತಗೊಳ್ತಕ್ಕದ್ದಲ್ಲ ಅನ್ನೋ ಅರ್ಥವನ್ನು ಅಲ್ಲಿ ನೋಡ್ತಕ್ಕಂಥದ್ದು. ಅವನು ಸ್ವತಃ ಇರಲಿಕ್ಕೂ ಕೂಡ ಒಂದು ಮನೇನೋ ಗುಡಿಸಲೋ ಏನೂ ಮಾಡ್ಕೊಳ್ಳೋ ಹಾಗಿಲ್ಲ. ಅಗ್ನಿ ಕಾರ್ಯಕ್ಕೋಸ್ಕರ ಅಗ್ನಿ ರಕ್ಷಣೆ ಮಾಡ್ಕೋಬೇಕಾಗಿದೆ ಅಂಥೇಳಿ ಅದಕ್ಕಾಗಿ ಒಂದೇನೋ ಗುಡಿಸಲಂಥ ಒಂದು ಜಾಗವನ್ನು ಆಶ್ರಯ ಇಟ್ಕೊಳ್ಬೇಕೇ ವಿನಃ ತಾನು ಮಾತ್ರ ಹೊರಗೇ ನಿಂತು ಮಳೆನೋ ಗಾಳಿನೋ ಚಳಿನೋ ಸಹಿಸಿಕೊಳ್ಬೇಕು. ಹೀಗೆ 1 ವರ್ಷ ಇರ್ಬೋದು, 2 ವರ್ಷ, 4 ವರ್ಷ, 8 ವರ್ಷ, 12 ವರ್ಷಗಳವರೆಗೆ ಯಥಾಶಕ್ತಿ ವಾನಪ್ರಸ್ಥಾಶ್ರಮ ನಿಯಮದಲ್ಲಿರಬೇಕು. ಕರ್ಮಾನುಷ್ಠಾನ ಮತ್ತು ಬ್ರಹ್ಮಜ್ಞಾನ ಸಂಪಾದನೆಗೆ ಆ ವಾನಪ್ರಸ್ಥಾಶ್ರಮದ ಸಂದರ್ಭದ ಶರೀರ ಪರ್ಮಿಟ್ ಮಾಡ್ತಿರಲಿಲ್ಲ. ಸ್ವಲ್ಪ ಕಷ್ಟವಾಗ್ತಾ ಇದೆ ಅಂತ ಅನ್ನೋದಾಗಿದ್ದರೆ ಲಯಚಿಂತನೆಯೊಂದಿಗೆ ಉಪವಾಸಾದಿಗಳನ್ನು ಮಾಡಿಕೊಂಡು ದೇಹತ್ಯಾಗವನ್ನು ಮಾಡಬಹುದಾಗಿದೆ. ಋಷಿಲೋಕ ಪ್ರಾಪ್ತಿ ಅಂತ ಒಂದು ವಿಷಯ ಬಂತು. ಏನು ಹಾಗಂದರೆ ವೈಕುಂಠ ಲೋಕ ಪ್ರಾಪ್ತಿ ಅಂತ ಅರ್ಥ. ಇದಕ್ಕೆ ಆಧಾರ ಏನು? ಋಷಿರ್ ಹರೌ ತಾಪಸೇ ಚ ಜ್ಞಾನವತ್ಯಪಿ ಕೀರ್ತಿತಃ ಅನ್ನುವ ಮಾತಿನಂತೆ ಋಷಿ ಶಬ್ದಕ್ಕೆ ಹರಿ ಅನ್ನುವ ಅರ್ಥವೂ ಇದೆ. ಹಾಗಾಗಿ ಋಷಿಲೋಕ ಅರ್ಥಾತ್ ಹರಿಲೋಕ, ವೈಕುಂಠ ಲೋಕ ಅನ್ನುವ ಅರ್ಥವನ್ನು ನಾವು ತೆಗೆದುಕೊಳ್ತಕ್ಕಂಥದ್ದು. ಲಯಚಿಂತನೆ ಮಾಡಬೇಕು ಅಂತ ತಿಳಿಸಲಾಯಿತು. ಏನು ಲಯಚಿಂತನೆ? ವಾನಪ್ರಸ್ಥನು ಶರೀರ ತ್ಯಾಗಕ್ಕೆ ಉಪವಾಸ ಕೈಗೊಳ್ಳುವ ಪೂರ್ವದಲ್ಲಿ ಲಯಚಿಂತನೆ ನಡೆಸಬೇಕು. ಇಂದ್ರಿಯ ಮನಸ್ಸುಗಳು ಅವುಗಳ ಅಭಿಮಾನಿಗಳ ಅಧೀನ ಅಂತ ತಿಳ್ಕೊಳ್ಬೇಕು. ಇಂದ್ರಿಯ ಮನಸ್ಸುಗಳು ಅವುಗಳ ಅಭಿಮಾನಿ, ಅಧೀನ ಅಂತ ತಿಳ್ಕೊಳ್ಬೇಕು. ದೇವತೆಗಳು ಇಂದ್ರ, ರುದ್ರ, ಬ್ರಹ್ಮ, ಲಕ್ಷ್ಮಿ, ಹರಿ ಹೀಗೆ ಪೂರ್ವದವರು ಉತ್ತರೋತ್ತರರ ಅಧೀನವೆಂದು ಚಿಂತಿಸುವುದು. ಅಂದರೆ ಪೂರ್ವದವರು ಇಂದ್ರ ಮೊದಲನೇವನು, ಅವನು ಉತ್ತರೋತ್ತರ ರುದ್ರನ ಅಧೀನ. ರುದ್ರ ಅವನ ಉತ್ತರಕ್ಕೆ ಇರತಕ್ಕಂಥ ಬ್ರಹ್ಮನ ಅಧೀನ. ಹೀಗೆಲ್ಲ ಲಯಚಿಂತನ ಅಂತಂದರೆ ಪೂರ್ವದವರು ಉತ್ತರೋತ್ತರರ ಅಧೀನ ಎಂಬತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದೇ ಲಯಚಿಂತನೆ. ಕಟ್ಟಿಗೆ ಪೂರ್ಣ ಸುಟ್ಟ ಮೇಲೆ
ಸುಡಲು ಬೆಂಕಿಗೆ ಏನು ಉಳಿಯುವುದಿಲ್ಲ. ಅದರಂತೆ ಲಯಚಿಂತನೆಯ ಕೊನೆಗೆ ಆ ಲಯರಹಿತನಾದ ಹರಿಯೊಬ್ಬನೇ ಉಳಿದಿದ್ದಾನೆ. ಅವನ ಹೊರತಾಗಿ ಸ್ಮರಿಸಲು ಬೇರೇನು ಉಳಿದಿಲ್ಲ. ಆದ್ದರಿಂದ ಹರಿಯನ್ನು ಬಿಟ್ಟು ಬೇರೆ ಸ್ಮರಣೆ ಮಾಡಬೇಕಾಗಿಲ್ಲ. ಮುಂದೆ ಸನ್ಯಾಸಾಶ್ರಮದ ಬಗ್ಗೆ ವಿವರಣೆ ಕೊಡ್ತಾನೆ ಕೃಷ್ಣ. ಬ್ರಹ್ಮಜ್ಞಾನ ಸಮರ್ಥನಾದವನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು. ಧನ ಕನಕಾದಿಗಳ ಆಸೆ ತೊರೆದು, ಯಾವುದನ್ನು ಬಯಸೋ ಹಾಗಿಲ್ಲ, ಯಾವುದು ಬೇಡಪ್ಪ ನನಗೆ, ಉಸಾಬರಿನೇ ಬೇಡ ಅಂತ ಹೇಳಿ ಹರಿಧ್ಯಾನ ಪ್ರವಚನಾದಿಗಳನ್ನು ನಡೆಸ್ತಾ ಎಲ್ಲೆಡೆ ಸಂಚಾರ ಮಾಡ್ತಾ ಇರಬೇಕು. ಒಂದು ಕಡೆ ನಿಲ್ಲೋ ಹಾಗಿಲ್ಲ. ಒಂದೂರಿನಲ್ಲಿ ಒಂದು ದಿನ ಅಂತ ನಿಯಮ ಇಟ್ಕೊಳ್ಬೇಕು. ಸಂಚಾರಕ್ಕೆ ಅಸಮರ್ಥನಾದರೆ ಪುಣ್ಯಕ್ಷೇತ್ರಗಳಲ್ಲಿ ವಾಸ ಮಾಡಬಹುದು. ಸನ್ಯಾಸ ಸ್ವೀಕಾರಕ್ಕೆ ಯಾರು ಅರ್ಹರು? ವೇದ ಹೇಳ್ತದೆ, ಯತ್ ಅಹರೇವ ವಿರಜೇತ್ ತತ್ ಅಹರೇವ ಪ್ರವ್ರಜೇತ್. ಅವನಿಗೆ ಹಗಲಿನಲ್ಲೇ ಬೆಳಗ್ಗೆನೆ ವೈರಾಗ್ಯ ಬಂದು ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತೇನೆ ಅಂತ ಅವನಿಗೆ ಅನಿಸ್ತು ಅಂದರೆ ತಗೋಬೋದು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಯಾರೇ ಆಗಿದ್ದರೂ ಕೂಡ ಕಾಮಾದಿ ದೋಷ ಗೆಲ್ಲುವ ಸಾಮರ್ಥ್ಯ ಇದ್ದವರು, ವಿಷಯ ವೈರಾಗ್ಯ ಪಡೆದವರಾಗಿದ್ದರೆ ಅವರು ಸನ್ಯಾಸಾಶ್ರಮವನ್ನು ಪಡೆದುಕೊಳ್ಳಿಕ್ಕೆ ಅರ್ಹರಾಗಿದ್ದಾರೆ. ಯತಿಗಳು ಎಷ್ಟು ವಿಧವಾಗಿದ್ದಾರೆ? 4 ಬಗೆಯವರಾಗಿದ್ದಾರೆ. ಆ ಪ್ರಕಾರ ಯಾವುದು? ಕುಟೀಚ ಅಥವಾ ಕುಟೀಚಕ ಎರಡೂ ಆಗ್ಬೋದು. ಬಹುದ, ಬಹುದಕ ಅದು ಅಷ್ಟೇ, 2 ಪ್ರಕಾರ. ಹಂಸ, ಪರಮಹಂಸ ಎಂಬುದಾಗಿ 4 ವಿಧ. ಇವುಗಳ ವಿವರವನ್ನು ನೋಡುವಂತಾಗಿದ್ದರೆ, ಕುಟೀಚಕ ಅಥವಾ ಬಹುದಕ ಅಂದರೆ ಅವರೆಲ್ಲ ಪ್ರವಚನ ನಿರತರಾಗಿರ್ತಕ್ಕಂಥ ಆ ಒಂದು ಗುಂಪು. ಹಂಸರು ಅಂದರೆ ಯೋಗ ನಿರತರು. ಪರಮಹಂಸರು ಅಂದರೆ ಜ್ಞಾನ ನಿರತರು. ಸನ್ಯಾಸಿಯ ಜೀವನ ಹೇಗಿರಬೇಕು? ಸನ್ಯಾಸಿಯು ಬಟ್ಟೆ ಉಡುವುದಾದರೆ ಕೌಪೀನದೊಂದಿಗೆ ಉಡಬೇಕು. ದಂಡ ಕಮಂಡಲುಗಳನ್ನು ಹಿಡಿದುಕೊಳ್ಬೇಕು. ಸಂಸಾರ ತ್ಯಜಿಸಿ ಏಕಾಂಗಿಯಾಗಿ ಭಿಕ್ಷಾಟನೆ ಕೈಗೊಳ್ಳಬೇಕು. ಬದುಕುವುದಕ್ಕೆ ಆಸೆನೋ ಸಾಯುವುದಕ್ಕೆ ಅಂಜಿಕೆಗಳನ್ನು ಇಟ್ಕೊಳ್ತಕ್ಕದ್ದಲ್ಲ. ಎಲ್ಲೋ ಹರಿ ಇಚ್ಛೆ ಅಂತ, ಹರಿ ಅಧೀನ ಅಂತ ತಿಳಿದುಕೊಂಡು ಸದಾ ಹರಿಧ್ಯಾನದಲ್ಲಿ ಮುಳುಗಬೇಕು. ದುಷ್ಟ ವಿಚಾರಗಳ ಅಧ್ಯಯನವನ್ನು ಎಂದೂ ಮಾಡಬಾರದು. ಜ್ಞಾನ ಕಾರ್ಯವಿಲ್ಲದೆ ತನ್ನ ಹಿಂಬಾಲಕ ಶಿಷ್ಯರನ್ನು ಸೇವೆಗಾಗಿ ಇಟ್ಟುಕೊಳ್ಳಬಾರದು. ಪ್ರವಚನವನ್ನು, ಕೃಷಿಯನ್ನು, ವ್ಯಾಪಾರಾದಿಗಳನ್ನು ಜೀವನೋಪಾಯವನ್ನಾಗಿ ಮಾಡಿಕೊಳ್ಳಬಾರದು. ಅನ್ನದಾನಾದಿ ಧರ್ಮ ಕಾರ್ಯಗಳನ್ನು ಹಮ್ಮಿಕೊಳ್ಳಬಾರದು. ಅದನ್ನ ಹಮ್ಮಿಕೊಂಡ್ಬಿಟ್ರೆ ಮತ್ತಕ್ಕೆ ಸಂಗ್ರಹಕ್ಕೆ ದುಡ್ಡು ಬೇಕಲ್ಲ, ಖರ್ಚಿಗೆ. ಮತ್ತು ಯಾರನ್ನೂ ಕೇಳಬೇಕಾಗ್ತದೆ, ಯಾರನ್ನೂ ಬೇಡಬೇಕಾಗ್ತದೆ. ಅದನ್ನು ಕೂಡ ಮಾಡತಕ್ಕದ್ದಲ್ಲ. ಜ್ಞಾನಿಯಾಗಿದ್ದರೂ ಮುಗ್ಧನಂತೆ, ತನಗೇನು ಗೊತ್ತೇ ಇಲ್ಲಪ್ಪ ಅನ್ನೋ ರೀತಿಯಲ್ಲಿ ನಿರಹಂಕಾರಿಯಾಗಿರಬೇಕು. ವಾಗ್ಮಿಯಾದರೂ ಮೂಕನಂತೆ ಇರಬೇಕಾಗಿದೆ. ಶ್ರೀಹರಿಗೆ ಶರಣು ಹೋದ ಇಂಥ ಯತಿಶ್ರೇಷ್ಠನು, ಶ್ರೇಷ್ಠ ಯತಿಧರ್ಮವನ್ನು ಪಾಲಿಸಿರ್ತಕ್ಕಂಥ ವ್ಯಕ್ತಿ ಕೊನೆಗೆ ಹರಿಯನ್ನೇ ಪಡೆಯುತ್ತಾನೆ. ಈ ವಿಚಾರಗಳಿಗೆ ನಾ ಪ್ರಯೋಜನ ಪಕ್ಷೀಚ ಎನ್ನುವ ಮುಂತಾದ ಸಮಾಚಾರ ಗ್ರಂಥದ ಮಾತುಗಳು ಆಧಾರವಾಗಿವೆ. ಪರಮಹಂಸನಾದವನು ಸಂಸಾರಿಗನಾದಂತೆ ಒಂದು ಗುಂಪಿನ ಪರವಾಗಿ ವಾದ ಮಾಡತಕ್ಕಂಥದ್ದು, ಒಂದು ಗುಂಪನ್ನು ಕಟ್ಟಿಕೊಳ್ತಕ್ಕಂಥದ್ದು, ಅಥವಾ ಕೃಷಿ ವ್ಯಾಪಾರಾದಿಗಳನ್ನು ಜೀವನೋಪಾಯವನ್ನಾಗಿ ಮಾಡಿಕೊಳ್ತಕ್ಕದ್ದು, ತನ್ನ ಸೇವೆಗೆ ಜನರನ್ನು ಬಳಸಿಕೊಳ್ಳುವುದಾಗಲಿ, ದುರ್ವಿಚಾರ ದುರಭ್ಯಾಸಗಳಿಗೆ ವ್ಯರ್ಥ ಕಾಲಹರಣ ಮಾಡುವುದಾಗಲಿ ಇವೆಲ್ಲ ನಿಷಿದ್ಧ. ಯಾರಿಗೆ? ಪರಮಹಂಸನಿಗೆ. ಸದಾ ಹರಿಚಿಂತನೆಯಲ್ಲಿ ತೊಡಗಿಸಿಕೊಳ್ಳಬೇಕಾದುದೇ ಪರಮಹಂಸನ ಅಥವಾ ಯತಿಯ ಧ್ಯೇಯೋದ್ದೇಶ. ಇದು ಸ್ಪಷ್ಟವಾಗಿದೆ. ಈ 4 ಆಶ್ರಮ ಬಂತೀಗ. ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ಆಮೇಲೆ ವಾನಪ್ರಸ್ಥ, ಸನ್ಯಾಸ. ಈ 4 ಆಶ್ರಮಗಳಲ್ಲಿ ಧರ್ಮ ಸಂಪಾದನೆಯೋ ಅಥವಾ ಪುಣ್ಯ ಸಂಪಾದನೆಯೋ ಇದಕ್ಕೆ ಯಾವುದು ಸೂಕ್ತ, ಯಾವುದು ಶ್ರೇಷ್ಠ ಅನ್ನೋ ಪ್ರಶ್ನೆ ಸಹಜವಾಗ್ತದೆ. ನಾವು ಕೂಡ ಬಹುಶಃ ಅದನ್ನು ತೊಗೊಂಡ್ರೆ ಹೆಚ್ಚು ಪುಣ್ಯ ಸಂಪಾದನೆ ಮಾಡಬಹುದೇನೋ ಅಂತ. ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ ಅಥವಾ ಯತಿ ಮತ್ತು ಗೃಹಸ್ಥ, ಈ 4 ಆಶ್ರಮಗಳಲ್ಲಿ ಪುಣ್ಯ ಸಂಪಾದನೆಗೆ ಎಲ್ಲಿ ಹೆಚ್ಚು ಅವಕಾಶಗಳಿವೆ ಅಂತ ಅನ್ನೋ ಪ್ರಶ್ನೆಗೆ ನಾಶ್ರಮ ಕಾರಣಂ ಧರ್ಮೇ ಯಾಜ್ಞವಲ್ಕ್ಯ ಸ್ಮೃತಿ ಬಹಳ ಸ್ಪಷ್ಟವಾಗಿ ಮತ್ತು ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದೆ. ಕ್ರಿಯಮಾಣೋ ಭವೇದ್ದಿ ಸಹ ಅತೋ ಯದಾತ್ಮನಃ ಪಥ್ಯಂ ಪರಸ್ಯ ನ ತದಾಚರೇತ್.
ಯಾವ ಆಶ್ರಮ ಅನ್ನೋದು ಮುಖ್ಯ ಅಲ್ಲ. ಯಾವುದೇ ಆಶ್ರಮದಲ್ಲಿದ್ದರೂ ಕೂಡ ತನ್ನ ನಡೆ ನುಡಿಗಳು ಬಹಳ ಮುಖ್ಯ. ಸುಂದರವಾದ, ಶ್ರೇಷ್ಠವಾದ, ಶಾಸ್ತ್ರ ಅವಿರುದ್ಧವಾದ ನಡೆನುಡಿಗಳನ್ನು ತಂದುಕೊಳ್ಬೇಕಾಗಿದೆ. ಅದಿದ್ದರೆ ಅದೇ ಪುಣ್ಯ ಸಂಪಾದನೆ ಕಾರಣ. ವ್ಯಕ್ತಿಯು ನಡೆಸುವ ಕಾರ್ಯಗಳೇ ಅದಕ್ಕೆ ಕಾರಣವೆನಿಸುತ್ತವೆ. ಅದಕ್ಕಾಗಿ ತನಗೆ ಯಾವುದು ಅಹಿತಕರ ಅದನ್ನು ಮತ್ತೊಬ್ಬರಿಗೆ ಮಾಡತಕ್ಕದ್ದಲ್ಲ. ಎಂಥ ಸುಂದರ ಲೋಕಧರ್ಮ ನೋಡ್ರಿ. ತನಗೆ ಯಾರು ಅವಮಾನ ಮಾಡಿದರು, ಬೈದರು, ಅಣಕಿಸಿದರು ಸಹನಾಗ್ತದ? ಅದನ್ನು ತಾನು ಮತ್ತೊಬ್ಬರಿಗೆ ಮಾಡತಕ್ಕದ್ದಲ್ಲ. ಹಾಗಾಗಿ ತನಗೆ ಯಾವುದು ಅಹಿತಕರ ಅದನ್ನು ಮತ್ತೊಬ್ಬರಿಗೆ ಮಾಡತಕ್ಕದ್ದಲ್ಲ. ಇತರರಿಗೆ ನಿಂದಿಸುವ, ಕೋಪಿಸುವ, ಅವಮಾನಿಸುವ, ತಿರಸ್ಕರಿಸುವಂತಹ ವರ್ತನೆಗಳನ್ನು ತ್ಯಜಿಸುವುದೇ ನಿಜವಾದ ಧರ್ಮ. ಇದೇ ಧರ್ಮ ಸಾಧನೆಯ ರಹಸ್ಯ. ಆತ್ಮೋದ್ಧಾರದಂತೆ ಸಮಾಜ ಸುಧಾರಕವೂ ಆಗಿರತಕ್ಕಂತಹ ಧರ್ಮ ಸಾರ ಸರ್ವಸ್ವ ಎನಿಸಿದ ಈ ಸಂದೇಶ ಅತ್ಯಂತ ಸ್ಮರಣಾರ್ಹವಾಗಿದೆ. ಹರಿಗೆ ಜ್ಞಾನಿಗಳು ಬಲುಪ್ರಿಯ. ಯಾಕೆ? ಜಿತೇಂದ್ರಿಯ ಜ್ಞಾನಿಯು ಹರಿಯೊಬ್ಬನೇ ಸ್ವತಂತ್ರ, ಅವನಿಂದಲೇ ಪ್ರಪಂಚಕ್ಕೆ ಸೃಷ್ಟ್ಯಾದಿಗಳು ಅಂತ ತನಗೆ ಬಂದಿರತಕ್ಕಂತಹ ಈ ಸಚ್ಚಾಸ್ತ್ರ ಜ್ಞಾನವೂ ಸಹ ಹರಿಯಿಂದಲೇ ಅಂತ ತಿಳ್ಕೊತಾನೆ. ಎಷ್ಟು ಸೂಕ್ಷ್ಮ ಸಂಗತಿ ನೋಡ್ರಿ. ಜ್ಞಾನವೊಂದೇನೋ ಬಂತು, ನಾನಂದ್ರೇನು ರೀ ಎಲ್ಲ 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 ಬರ್ತದೆ ನನಗೆ, ಎಲ್ಲ ಶಾರ್ಟ್ಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ ನಾನು ಅಷ್ಟು ಶಾರ್ಟ್ ಪೀರಿಯಡ್ನಾಗ ನೋಡ್ರಿ. ಆ ನಿಜವಾದ ಜ್ಞಾನಿ, ಜಿತೇಂದ್ರಿಯ ಜ್ಞಾನಿ, ಭಗವಂತನ ಸೃಷ್ಟ್ಯಾದಿ ಕರ್ತೃತ್ವದ ಜ್ಞಾನ ಏನು ಬಂದಿರ್ತದಲ್ಲ ಅದು ಕೂಡ ಹರಿ ಅನುಗ್ರಹದಿಂದ ತಿಳ್ಕೊಂಡು ಅದನ್ನು ಹರಿಗೆ ಅರ್ಪಿಸ್ತಾನೆ. ತನ್ನ ಪ್ರತಿಭೆಯಿಂದ, ಬುದ್ಧಿವಂತಿಕೆಯಿಂದ, ಸಾಮರ್ಥ್ಯದಿಂದ ಬಂತು ಅಂತ ಅಹಂಕಾರ ಪಡುವುದಿಲ್ಲ. ಸೂಕ್ಷ್ಮ ಸಂಗತಿ ಇದು. ಇಂತಹ ಜ್ಞಾನಿಗಳು ಹರಿಗೆ ಅತಿ ಪ್ರಿಯರಾಗಿದ್ದಾರೆ. ಜ್ಞಾನ ಬಂದರೂ ಸಹ ನಿರಹಂಕಾರಿಯಾಗಿರ್ತಕ್ಕಂಥದ್ದು, ಹರಿ ಸರ್ವೋತ್ತಮತ್ವವನ್ನು, ತಾನು ಅಸ್ವತಂತ್ರ ಎಂಬತಕ್ಕದ್ದನ್ನು ಪಕ್ಕಾ ತಿಳ್ಕೊಳ್ಬೇಕು. ಅವನು ಹರಿಗೆ ಪ್ರಿಯನಾಗಿದ್ದಾನೆ. ಇಂತಹ ಜ್ಞಾನಿಗಳಿಗೆ ಬಲುಪ್ರಿಯನಾದವನು ಹರಿ ಎನಿಸಿದ್ದಾನೆ. ಕೃಷ್ಣ ಹೇಳಿದ, ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಜ್ಞಾನಿಗಳಿಗೆ ನಾನು ಪ್ರೀತಿಪಾತ್ರ ಹೆಚ್ಚು, ನನಗೆ ಜ್ಞಾನಿಗಳು ಹೆಚ್ಚು ಪ್ರೀತಿಪಾತ್ರ. ಯಾರು ಜ್ಞಾನಿಗಳಿದ್ದಾರೆ ಭಾಳ ನಂಗೆ ಅವ್ರ ಬಗ್ಗೆ ಕಾಳಜಿ, ಪ್ರೀತಿ. ಜ್ಞಾನದ ವೈಶಿಷ್ಟ್ಯ ಏನು? ಯಾಕೆ ಜ್ಞಾನಿಗಳ ಬಗ್ಗೆ ಪ್ರೀತಿ ಉಂಟು ಅಂತ ಭಗವಂತ ಹೇಳ್ತಾನೆ. ವ್ಯಕ್ತಿಯನ್ನು ಜ್ಞಾನವು ಶುದ್ಧಗೊಳಿಸುವಷ್ಟು ಯಮ, ನಿಯಮ, ತಪಸ್ಸು, ತೀರ್ಥಯಾತ್ರೆ, ಜಪ, ಹೋಮ ಯಾವುದು ಪಾವನಗೊಳಿಸುವುದಿಲ್ಲ. ಅವೆಲ್ಲ ಟೆಂಪ್ರರಿ ರಿಲೀಫ್ ಅಷ್ಟೇ. ವ್ಯಕ್ತಿಯನ್ನು ಪೂರ್ಣ ಶುದ್ಧಗೊಳಿಸಬೇಕು ಅಂತಾಗಿದ್ದರೆ ಜ್ಞಾನವೇ ಬೇಕು. ಜ್ಞಾನದ ಒಂದಂಶಕ್ಕೂ ಇವ್ಯಾವೂ ಕೂಡ ಜಪ, ಹೋಮ, ದಾನ ಸಮ ಆಗೋದಿಲ್ಲ. ಅದಕ್ಕಾಗಿ ಕೃಷ್ಣ ಹೇಳಿದ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನದಷ್ಟು ಪವಿತ್ರವಾಗಿರತಕ್ಕಂಥದ್ದು ಮತ್ತೊಂದಿಲ್ಲ. ಯುದ್ಧಾನಂತರ ಮಹಾಭಾರತ, ಭೀಷ್ಮಾಚಾರ್ಯರು ಉಪದೇಶವನ್ನು ಕೊಡ್ತಾರೆ ಪಾಂಡವರಿಗೆ. ಆ ಉಪದೇಶದಲ್ಲಿಯೂ ಕೂಡ ಮೋಕ್ಷ ಧರ್ಮ ವಿವರಣೆ ಮಾಡುವಾಗ ಜ್ಞಾನ ಎಂದರೇನು, ವಿಜ್ಞಾನ ಎಂದರೇನು, ವೈರಾಗ್ಯ ಎಂದರೇನು, ಭಕ್ತಿ ಸಾಧನಗಳು ಯಾವುವು, ಇವೇ ವಿಷಯ ಅಲ್ಲಿಯೂ ಕೂಡ ಪ್ರಮುಖವಾಗಿ ಉಲ್ಲೇಖಗೊಂಡಿರುವುದು ಈ ಕಾರಣಕ್ಕಾಗಿ. ಜ್ಞಾನವೇ ಶ್ರೇಷ್ಠ. ಅವನು ಕ್ಷತ್ರಿಯನಾಗಿದ್ದಾನೆ, ಕ್ಷತ್ರಿಯ ಧರ್ಮ ಬೇಕು, ಪತಿವೃತ್ತಿಯಾಗಿದ್ದಾಳೆ ದ್ರೌಪದಿ, ಪತಿವ್ರತ ಧರ್ಮ ಬೇಕು, ಅದೆಲ್ಲ ಸರಿ, ಅದೊಂದು ಭಾಗ. ಆದರೆ ಎಲ್ಲಕ್ಕಿಂತ ಜ್ಞಾನವೇ ಶ್ರೇಷ್ಠ ಅನ್ನೋ ಮಾತನ್ನು ಇಲ್ಲಿ ಉಲ್ಲೇಖ ಮಾಡಿದ್ದನ್ನು ನೋಡಬಹುದಾಗಿದೆ. ಈ ಜ್ಞಾನ ಎಷ್ಟು ವಿಧವಾಗಿದೆ? 2 ವಿಧವಾಗಿದೆ. ಅವು ಯಾವುವು? ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನ ಎಂಬುದಾಗಿ 2 ವಿಧವಾಗಿದೆ. ಶ್ರೀಕೃಷ್ಣ.